ಬ್ರಿಗೇಡ್ಗೆ ಬೀಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ್ ಪುತ್ರನ್. ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ರಾಮ್ಲಾಲ್ ಕರ್ನಾಟಕಕ್ಕೆ ಬಂದ ಬೆನ್ನಲ್ಲೇ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ಗೆ ಬ್ರೇಕ್ ಬಿದ್ದಿದೆ. ಇವತ್ತು ನಡೀಬೇಕಾಗಿದ್ದ ಬ್ರಿಗೇಡ್ನ ಸಂಘಟನಾ ಸಭೆಯನ್ನು ಮುಂದೂಡಿದ್ದಾರೆ. ಇಷ್ಟಕ್ಕೂ ಬ್ರಿಗೇಡ್ಗೆ ಬ್ರೇಕ್ ಬೀಳುವಂತೆ ಯಡಿಯೂರಪ್ಪ ಮಾಡಿದ ತಂತ್ರ ಏನು, ರಾಮ್ಲಾಲ್ ಈಶ್ವರಪ್ಪಗೆ ಹೇಳಿದ್ದೇನು, ಇಲ್ಲಿದೆ ನೋಡಿ ಡೀಟೇಲ್ ರಿಪೋರ್ಟ್. ಈಶ್ವರಪ್ಪನವರ ರಾಯಣ್ಣ ಬ್ರಿಗೇಡ್ ಅತಂತ್ರ, ಫಲಿಸಿತು ಯಡಿಯೂರಪ್ಪನವರ ಕಾರ್ಯತಂತ್ರ. ರಾಮ್ಲಾಲ್ ಹೇಳಿ ಹೋದ್ರು ಒಗ್ಗಟ್ಟಿನ ಮಂತ್ರ. ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಹಾಗೂ ವಿಪಕ್ಷ ನಾಯಕ ಈಶ್ವರಪ್ಪ ನಡುವೆ ಎಲ್ಲವೂ ಚೆನ್ನಾಗಿಯೇ ಇತ್ತು. ಎಲ್ಲಿಯವರೆಗೂ ಅಂದ್ರೆ ಯಡಿಯೂರಪ್ಪನವರು ಬಿಜೆಪಿ ರಾಜ್ಯಾಧ್ಯಕ್ಷರಾಗುವವರೆಗೂ. ಯುಗಾದಿ ಹಬ್ಬದ ಶುಭ ದಿನ ಯಡಿಯೂರಪ್ಪನವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿ ರಾಷ್ಟ್ರೀಯ ಬಿಜೆಪಿ ವಕ್ತಾರರು ಘೋಷಿಸಿದ್ದು. ಶಿವಮೊಗ್ಗದ ಮನೆಯಲ್ಲಿ ಟಿವಿ ನೋಡ್ತಾ ಹೋಳಿಗೆ ಸವಿತಾ ಇದ್ದ ಈಶ್ವರಪ್ಪನವರಿಗೆ ಅಂತಹ ಬೆಲ್ಲದ ಒಬ್ಬಟ್ಟು ಕಹಿ ಕಹಿ ಅನ್ನಿಸ್ತಾ ಇತ್ತು. ಬಿಜೆಪಿ ಪಾಳೆಯದಲ್ಲಿ ಸಂಭ್ರಮಾಚರಣೆ ಮುಗಿಲು ಮುಟ್ಟಿತ್ತು. ರಾಜ್ಯಾಧ್ಯಕ್ಷರಾದ ಬಳಿಕ ಈಶ್ವರಪ್ಪಗೆ ಶಾಕ್. ಯಡಿಯೂರಪ್ಪ ರಾಜ್ಯಾಧ್ಯಕ್ಷರಾದ ಮೇಲೆ ಪಕ್ಷದ ಪದಾಧಿಕಾರಿಗಳ ನೇಮಕ ಈಶ್ವರಪ್ಪಗೆ ಹಿನ್ನಡೆಯಾಗುವಂತೆ ಮಾಡಿತು. ಈ ಹಿಂದೆ ಕೆಜೆಪಿಯಿಂದ ಸ್ಪರ್ಧಿಸಿ ಈಶ್ವರಪ್ಪಗಿಂತಲೂ ಹೆಚ್ಚು ಮತ ಪಡೆದಿದ್ದ ರುದ್ರೇಗೌಡರನ್ನ ಶಿವಮೊಗ್ಗ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಿಸಿತು. ಈಶ್ವರಪ್ಪ ಪಾಲಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿತು. 2018ರ ವಿಧಾನಸಭಾ ಚುನಾವಣೆಯಲ್ಲಿ ನನಗೆ ಎಂಎಲ್ಎ ಟಿಕೆಟ್ ತಪ್ಪಿಸಬಹುದು ಎಂಬ ಭಯವೂ ಕಾಡತೊಡಗಿತು. ಆಗಲೇ ತನ್ನ ಸುತ್ತಲೂ ಒಂದು ಗುಂಪು ಕಟ್ಟಿಕೊಂಡ್ರು. ಆಗಲೇ ಶುರುವಾಗಿದ್ದು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್. KS ಈಶ್ವರಪ್ಪ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಅನುಸಾರವಾಗಿ ನ್ಯಾಯವಾದದ್ದನ್ನೇ ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಬ್ರಿಗೇಡ್ ಬೆನ್ನಿಗಿತ್ತು ಸಂಘದ ಮುಖಂಡರ ಬಲ. ಆರಂಭದಲ್ಲಿ ಈಶ್ವರಪ್ಪ ಬ್ರಿಗೇಡ್ ಅನ್ನ ಯಾರೂ ಗಂಭೀರವಾಗಿ ಸ್ವೀಕರಿಸಲಿಲ್ಲ. ಆದರೆ ಈಶ್ವರಪ್ಪ ಯಾವಾಗ ಮಾಧ್ಯಮಗಳ ಮುಂದೆ ಯಡಿಯೂರಪ್ಪ ವಿರುದ್ಧ ವಾಗ್ದಾಳಿ ಆರಂಭಿಸಿದರೋ ಆಗ ದೆಹಲಿಗೂ ಈ ಕೂಗು ತಲುಪಿತು. ಸಂಘ ಪರಿವಾರದ ಮುಖಂಡರು ಇದನ್ನ ಗಂಭೀರವಾಗಿ ಪರಿಗಣಿಸಿದರು. ಕೇಶವ ಕೃಪದಲ್ಲಿ ಸಭೆ ನಡೆದು ಈಶ್ವರಪ್ಪನವರಿಗೆ ಬ್ರಿಗೇಡ್ ಕೈ ಬಿಡುವಂತೆ ಸಂದೇಶವನ್ನೂ ನೀಡಿದರು. ಆದರೆ ಈಶ್ವರಪ್ಪ ಸಾಮಾನ್ಯ ಪಟ್ಟಿಗೆ ಜಗ್ಗಲಿಲ್ಲ. ಯಾಕಂದ್ರೆ ಈಶ್ವರಪ್ಪ ಬೆನ್ನ ಹಿಂದೆ ಸಂಘ ಪರಿವಾರದ ಮುಖಂಡರ ಪೈಕಿಯೇ ಒಬ್ಬರು ಬಲವಾಗಿ ನಿಂತಿದ್ರು. ಅದು ಸಂತೋಷ್ ಜಿ. ಕಾವೇರಿ ಕಹಳೆ ಮಧ್ಯೆಯೇ ಬ್ರಿಗೇಡ್ ಆರ್ಭಟ. ಯಡಿಯೂರಪ್ಪ ರಾಜ್ಯಾಧ್ಯಕ್ಷರಾದ ನಂತರ ನಡೆದ ಮೊಟ್ಟ ಮೊದಲ ಕೋರ್ ಕಮಿಟಿ ಸಭೆಯಲ್ಲೇ ಯಡಿಯೂರಪ್ಪ ನೇರವಾಗಿಯೇ ಈಶ್ವರಪ್ಪಗೆ ಬ್ರಿಗೇಡ್ ಕೈ ಬಿಡುವಂತೆ ತಾಕೀತು ಮಾಡಿದರು. ಆದರೆ ಜಗ್ಗದ ಈಶ್ವರಪ್ಪ ನಾನು ಸಮಾವೇಶ ಮಾಡಿಯೇ ಸಿದ್ಧ ಅಂತ ಹೇಳಿದರು. ಇದರ ಬೆನ್ನಲ್ಲೇ ರಣೋತ್ಸಾಹದಿಂದ ಆರಂಭಿಸಿದ್ದು ಹಾವೇರಿ ಸಮಾವೇಶದ ಸಿದ್ಧತೆ. ಕಾವೇರಿ ಕದನದ ಮಧ್ಯೆಯೇ ಹಾವೇರಿಯಲ್ಲಿ ಈಶ್ವರಪ್ಪರ ಬ್ರಿಗೇಡ್ನ ಜೈಕಾರ ಕೇಳಿ ಬರ್ತಿತ್ತು. ದೆಹಲಿ ತಲುಪಿದ ಬ್ರಿಗೇಡ್ ಫೈಟ್.
ಬಿಎಸ್ವೈ ದೂರು, ಈಶ್ವರಪ್ಪ ಪ್ರತಿ ದೂರು. ಕೆಂಡಾಮಂಡಲರಾದ ಯಡಿಯೂರಪ್ಪ ರಾಷ್ಟ್ರೀಯ ನಾಯಕರಿಗೆ ದೂರು ರವಾನಿಸಿದರು. ಇತ್ತ ಈಶ್ವರಪ್ಪ ಕೂಡ ದೆಹಲಿಗೆ ಹೋಗಿ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ರಾಮ್ಲಾಲ್ಗೆ ಸುದ್ದಿ ಮುಟ್ಟಿಸಿದರು. ಇದರ ಬೆನ್ನಲ್ಲೇ ರಾಮ್ಲಾಲ್ ಆಗಮನ ನಿಶ್ಚಿತವಾಯಿತು. ಆದರೆ ಕಾವೇರಿ ಗಲಭೆಯ ಹಿನ್ನೆಲೆಯಲ್ಲಿ ರಾಮ್ಲಾಲ್ ಆಗಮನ ಮುಂದೂಡಿಕೆಯಾಯಿತು. ಈ ಸಮಯವನ್ನ ಸಮರ್ಥವಾಗಿ ಬಳಸಿಕೊಂಡ ಯಡಿಯೂರಪ್ಪ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷ ಅಮಿತ್ ಶಾಗೆ ಸಂಪೂರ್ಣ ವಿವರಗಳೊಂದಿಗೆ ದೂರು ನೀಡಿದರು. ರಾಯಣ್ಣ ಬ್ರಿಗೇಡ್ ಕಾರ್ಯಕರ್ತರಲ್ಲಿ ಗೊಂದಲ ಮೂಡಿಸ್ತಾ ಇದೆ, ಪಕ್ಷದ ಕಾರ್ಯಕರ್ತರಲ್ಲೇ ಒಡಕು ತಂದಿಡ್ತಾ ಇದೆ. ಇದಕ್ಕೆ ಅಂತ್ಯ ಹಾಡದಿದ್ದರೆ ಮುಂದಿನ ವಿಧಾನಸಭಾ ಚುನಾವಣೆಯ ತಯಾರಿಗೆ ಅಡ್ಡಿಯಾಗಲಿದೆ ಅಂತ ಸ್ಪಷ್ಟವಾಗಿ ಹೇಳಿದರು. ಇದರ ಬೆನ್ನಲ್ಲೇ ಮಂಗಳೂರಿಗೆ ಬಂದ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ಯಡಿಯೂರಪ್ಪನವರೇ ಮುಂದಿನ ಮುಖ್ಯಮಂತ್ರಿ ಅಂತ ಸ್ಪಷ್ಟ ಸಂದೇಶ ರವಾನಿಸಿದರು. ಯಾವಾಗ ಬಿಜೆಪಿಯಲ್ಲಿ ಬ್ರಿಗೇಡ್ ಅನ್ನೋ ಪದ ಬಂತೋ ಅಲ್ಲಿಂದ ಕಮಲದೊಳಗೆ ಕದನ ಶುರುವಾಯಿತು. ನಾಯಕರ ಪರೋಕ್ಷ ಮಾತಿನ ಸಮರ, ಪ್ರತ್ಯೇಕ ಸಭೆಗಳ ಪರ್ವವೇ ಶುರುವಾಯಿತು. ಬಿಜೆಪಿಯಲ್ಲಿ ಭಿನ್ನಮತ ಇಲ್ಲ ಅಂತಲೇ ಈಶ್ವರಪ್ಪ ಹಾಗೂ ಬಿಎಸ್ವೈ ಪರಸ್ಪರ ಕತ್ತಿ ಮಸ್ತಾ ಇದ್ರು. ಆದರೆ ಕೊನೆಗೂ ಬಿಎಸ್ವೈ ಕೈ ಮೇಲಾಯಿತು. ಹಿಂದದಿಂದ ಹಿಂದೆ ಸರಿಯದ ಈಶ್ವರಪ್ಪ, ಬ್ರಿಗೇಡ್ ಮುಂದಕ್ಕೆ ಬಿಡದ ಯಡಿಯೂರಪ್ಪ. ಈಶ್ವರಪ್ಪ ಮಾತ್ರ ತಮ್ಮ ರಾಯಣ್ಣ ಬ್ರಿಗೇಡ್ನಿಂದ ಹಿಂದೆ ಸರಿಯಲಿಲ್ಲ. ಹಾವೇರಿಯಲ್ಲಿ ಸಮಾವೇಶ ನಡೆಸಿಯೇ ಸಿದ್ಧ ಅಂದ್ರು. 1 ಲಕ್ಷ ಜನ ಸೇರಿಸುವ ಬಗ್ಗೆ ಲೆಕ್ಕಾಚಾರವೂ ಹಾಕಿದ್ರು. ಹಾವೇರಿ ಸಮಾವೇಶವೂ ನಡೆಯಿತು. ಆದರೆ ನಿರೀಕ್ಷೆಯಷ್ಟು ಜನ ಮಾತ್ರ ಸೇರಲೇ ಇಲ್ಲ. ಇದನ್ನೇ ಕಾದು ನೋಡ್ತಾ ಇದ್ದ ಯಡಿಯೂರಪ್ಪ ಎಲ್ಲ ವರದಿಗಳನ್ನ ಸೇರಿಸಿ ಹೈಕಮಾಂಡ್ಗೆ ಮಾಹಿತಿ ನೀಡಿದ್ರು. ಈ ಹೊತ್ತಿಗೆ ರಾಮ್ಲಾಲ್ ಆಗಮನ ಫಿಕ್ಸ್ ಆಗಿತ್ತು. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಖುದ್ದು ರಾಮ್ಲಾಲ್ ಅವರಿಗೆ ಸ್ಪಷ್ಟ ಸಂದೇಶ ಕೊಟ್ಟೇ ಕಳುಹಿಸಿದರು. ಕಾಂಗ್ರೆಸ್ ಮುಕ್ತ ಭಾರತ ನಮ್ಮ ಗುರಿ. ಹೀಗಾಗಬೇಕು ಅಂದ್ರೆ ಯಾವುದೇ ಗೊಂದಲಗಳಿಲ್ಲದೆ ಕರ್ನಾಟಕದಲ್ಲಿ ಬಿಜೆಪಿ ವಿಧಾನಸಭಾ ಚುನಾವಣೆಗೆ ಸಜ್ಜಾಗಬೇಕು. ಇವೆಲ್ಲದರ ಪರಿಣಾಮವೇ ಬೆಳಗಾವಿಯಲ್ಲಿ ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ನಡೆಯಿತು. ರಾಮ್ಲಾಲ್ ನೇರವಾಗಿಯೇ ಸ್ಪಷ್ಟ ಸಂದೇಶ ರವಾನಿಸಿದ್ರು. ಪಕ್ಷ ಸಂಘಟನೆ ಒಂದೇ ಗುರಿಯಾಗಿರಲಿ, ಆಂತರಿಕ ಸಂಘರ್ಷ ಕೈಬಿಡಿ ಅಂದ್ರು. ಆಗಲೇ ಈಶ್ವರಪ್ಪ ಬ್ರಿಗೇಡ್ನ ಅಂತ್ಯದ ಆರಂಭವಾಗಿದ್ದು. ಏನೇ ಇದ್ದರೂ ಪಕ್ಷದ ವೇದಿಕೆಯಲ್ಲಿ ಆಗಬೇಕು. ರಾಜ್ಯ ಬಿಜೆಪಿ ನಾಯಕರಿಗೆ ರಾಮ್ಲಾಲ್ ತಾಕೀತು. ಭೋಜನ ನೆಪದಲ್ಲಿ ನಡೆಯಿತು ಸಂಧಾನ ಸಭೆ. ಬೆಂಗಳೂರಲ್ಲೂ ಬ್ರಿಗೇಡ್ ಸಂಧಾನ ಸಭೆ ನಡೆಯಿತು. ಯಡಿಯೂರಪ್ಪ ಮನೆಯಲ್ಲಿ ಭೋಜನ ಕೂಟ ನಿಗದಿಯಾಯಿತು. ಈಶ್ವರಪ್ಪಗೆ ಆಹ್ವಾನ ನೀಡಲಾಯಿತು. ರಾಮ್ಲಾಲ್ ಸಮ್ಮುಖದಲ್ಲಿ ನಡೆದ ಚರ್ಚೆ ವೇಳೆ ಕೆಲ ಮುಖಂಡರು ರಾಯಣ್ಣ ಬ್ರಿಗೇಡ್ನಿಂದ ಕಾರ್ಯಕರ್ತರಲ್ಲಿ ಉಂಟಾಗ್ತಾ ಇರುವ ಗೊಂದಲದ ಬಗ್ಗೆ ತಮ್ಮ ಅಸಮಾಧಾನ ಹೊರಹಾಕಿದ್ರು. ಈ ವೇಳೆ ತಮ್ಮ ಮಾತು ಪುನರುಚ್ಚಾರ ಮಾಡಿದ ರಾಮ್ಲಾಲ್ ಪಕ್ಷದ ವೇದಿಕೆಯಲ್ಲೇ ಸಂಘಟನೆ ಮಾಡಿ ಆಂತರಿಕ ಸಂಘರ್ಷ ಕೈಬಿಟ್ಟು ಒಗ್ಗಟ್ಟಿನ ಮಂತ್ರ ಜಪಿಸಿ ಅಂತ ಬುದ್ಧಿ ಹೇಳಿದರು. ಉಪಹಾರ ಕೂಟ ಮುಗಿಸಿ ಹೊರಬಂದ ಈಶ್ವರಪ್ಪ ನನ್ನ ಹೋರಾಟವೇನಿದ್ರು ಕಾಂಗ್ರೆಸ್ ವಿರುದ್ಧವೇ ಅಂತ ಹೇಳಿ ಸುಮ್ಮನಾದರು. ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮಾಡಿದ ತಕ್ಷಣ ಕಾಂಗ್ರೆಸ್ನಲ್ಲಿ ಒಂದು ರೀತಿಯ ಭಯದ ವಾತಾವರಣ ಶುರುವಾಗಿದೆ. ಅದಕ್ಕೆ ಮೊಯ್ಲಿಯವರು ಪ್ರತಿಕ್ರಿಯೆ ಕೊಟ್ಟರು. ಮುಂಚೆ ಅದಾದ ದಿನೇಶ್ ಗುಂಡೂರಾವ್ ಕೊಟ್ಟರು, ಹರಿಪ್ರಸಾದ್ ಕೊಟ್ಟರು, ಸಿದ್ದರಾಮಯ್ಯನೂ ಕೊಟ್ಟರು ಮುಖ್ಯಮಂತ್ರಿಗಳು. ಇಲ್ಲ, ಇದು ತಿಂಡಿ ಉಪಹಾರಕ್ಕೂ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ಗೂ ಏನೂ ಸಂಬಂಧ ಇಲ್ಲ. ಯಡಿಯೂರಪ್ಪನ ನಮ್ಮ ಲೀಡರ್ ಇದ್ದಾರೆ, ನಮ್ಮ ರಾಜ್ಯ ಅಧ್ಯಕ್ಷ ಇದ್ದಾರೆ. ಉಪಹಾರಕ್ಕೆ ಬರಬೇಕು ಅಂತ ಉಪಹಾರ ಮಾಡ್ಕೊಂಡು ನೋಡಿದ್ದೀವಿ. ಇನ್ನೇನು ವ್ಯತ್ಯಾಸ ಇಲ್ಲ ಇದರಲ್ಲಿ. ಕಾಂಗ್ರೆಸ್ ವಿರುದ್ಧವೇ ನಮ್ಮ ಹೋರಾಟ. ಕೋರ್ ಕಮಿಟಿಯಲ್ಲೂ ಬ್ರಿಗೇಡ್ ವಿರುದ್ಧ ಅಸಮಾಧಾನ. ಇದರ ಬೆನ್ನಲ್ಲೇ ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆಯಿತು. ಈಶ್ವರಪ್ಪನವರ ಬ್ರಿಗೇಡ್ ಬಗ್ಗೆ ಬಿಸಿ ಚರ್ಚೆ ನಡೆಯಿತು. ಮೂಲಗಳ ಪ್ರಕಾರ ಆರ್ ಅಶೋಕ್, ಸದಾನಂದ ಗೌಡರು ಬ್ರಿಗೇಡ್ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ರು ಎನ್ನಲಾಗಿದೆ. ಇನ್ನು ಸಭೆಯಲ್ಲಿ ಶಿವಮೊಗ್ಗ ಜಿಲ್ಲಾಧ್ಯಕ್ಷರನ್ನಾಗಿ ರುದ್ರೇಗೌಡರನ್ನ ನೇಮಿಸಿರುವ ಬಗ್ಗೆ ಈಶ್ವರಪ್ಪ ಅಸಮಾಧಾನ ಮತ್ತೆ ಹೊರಹಾಕಿದ್ದಾರೆ. ನನಗೆ ಟಿಕೆಟ್ ಖಾತ್ರಿನಾ ಎಂದ ಈಶ್ವರಪ್ಪ. ಸಮೀಕ್ಷೆ ಫೈನಲ್ ಎಂದ ಯಡಿಯೂರಪ್ಪ. ಇನ್ನು ಮುಂದಿನ ವಿಧಾನಸಭಾ ಚುನಾವಣೆಗೆ ಈಶ್ವರಪ್ಪ ಶಿವಮೊಗ್ಗದಿಂದ ಟಿಕೆಟ್ ಖಾತರಿಯ ಪ್ರಸ್ತಾಪ ಮಾಡಿದ್ದಾರೆ. ಇದಕ್ಕೆ ಯಡಿಯೂರಪ್ಪ ನನ್ನನ್ನೂ ಸೇರಿದಂತೆ ಪ್ರತಿಯೊಬ್ಬರಿಗೂ ಟಿಕೆಟ್ ಸಮೀಕ್ಷೆ ನಡೆಸಿಯೇ ನೀಡಲಾಗುವುದು ಅಂತ ಸ್ಪಷ್ಟಪಡಿಸಿದ್ದಾರೆ. ಅಂತಿಮವಾಗಿ ರಾಮ್ಲಾಲ್ ಬ್ರಿಗೇಡ್ ಕೈಬಿಟ್ಟು ಪಕ್ಷದ ವೇದಿಕೆಯಲ್ಲಿ ಜಿಲ್ಲಾ ಪ್ರವಾಸ ಕೈಗೊಂಡು ಸಂಘಟನೆ ಮಾಡುವಂತೆ ನಿರ್ದೇಶನ ನೀಡಿದ್ದಾರೆ. ಈ ವೇಳೆ ಈಶ್ವರಪ್ಪ ಏಕಾಏಕಿ ಬ್ರಿಗೇಡ್ ಕೈಬಿಟ್ಟರೆ ನಂಬಿಕೊಂಡು ಬಂದ ಕಾರ್ಯಕರ್ತರಿಗೆ ನಡುನೀರಿನಲ್ಲಿ ಕೈಬಿಟ್ಟಂತಾಗುತ್ತೆ ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ರಾಮ್ಲಾಲ್ ಉಳಿದಿದ್ದೇನೇ ಇರಲಿ, ಮೊದಲು ನೀವು ರಾಯಣ್ಣ ಸಂಘಟನೆ ಕೈಬಿಟ್ಟು ಯಡಿಯೂರಪ್ಪ ಜೊತೆ ಮಾತುಕತೆ ನಡೆಸಿ,
ಜಿಲ್ಲಾ ಪ್ರವಾಸ ಕೈಗೊಳ್ಳಿ, ಆದರೆ ಪ್ರತ್ಯೇಕ ಸಂಘಟನೆಯ ಪ್ರಸ್ತಾಪ ಸಂಪೂರ್ಣವಾಗಿ ಕೈಬಿಡಿ ಅಂತ ಕಡ್ಡಿ ಮುರಿದಂತೆ ಹೇಳಿ ಹೋಗಿದ್ದಾರೆ. ಇದರ ಪರಿಣಾಮವೇ ಈಶ್ವರಪ್ಪ ಶಿವಮೊಗ್ಗದಲ್ಲಿ ಸುದ್ದಿಗೋಷ್ಠಿ ನಡೆಸಿ 8ನೇ ತಾರೀಕು ತುಮಕೂರಿನಲ್ಲಿ ನಡೆಯಬೇಕಿದ್ದ ರಾಯಣ್ಣ ಬ್ರಿಗೇಡ್ನ ಸಂಘಟನಾ ಸಮಾವೇಶ ಮುಂದೂಡಿರೋದಾಗಿ ಹೇಳಿದ್ದಾರೆ. ಸಂಗೊಳ್ಳಿ ರಾಯಣ್ಣ ಬ್ರಿಗೇಡಿನ ತುಮಕೂರಿನಲ್ಲಿ ನಾಳೆ ದಿನ ಒಂದು ಕಾರ್ಯಕ್ರಮ ಇದೆ. ಜಿಲ್ಲೆ ಸಭೆ ಇದೆ. ಜಿಲ್ಲಾ ಸಭೆಯ ಅದರಲ್ಲಿ ನೀವು ಭಾಗವಹಿಸೋದು ಎಷ್ಟು ಮಟ್ಟಿಗೆ ಸೂಕ್ತ ಅನ್ನೋಂಥ ಅಂಶವನ್ನು ಅವರು ಪ್ರಸ್ತಾಪ ಮಾಡಿದಾಗ ನಿಮಗೆ ಸಮಾಧಾನ ಇಲ್ಲ ಅಂದರೆ ನಾನು ಹೋಗಲ್ಲ ಅನ್ನೋಂಥ ಅಂಶವನ್ನು ಕೂಡ ಹೇಳಿದ್ದೇನೆ. ಮತ್ತು ಹೋಗದೇ ಇರೋದು ಒಳ್ಳೆಯದು ಅಂತ ಅವ್ರು ಹೇಳಿದಾಗ ಅವರ ಸೂಚನೆಯನ್ನು ಪರಿಪಾಲನೆ ಮಾಡೋಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಾನಿದ್ದೇನೆ. ಹಾಗಾಗಿ ಪಕ್ಷದ ಸೂಚನೆಯನ್ನು ನಾನು ಎಂದೂ ಕೂಡ ಮೀರಿದನಲ್ಲ. ನಾಳೆಯ ತುಮಕೂರಿನಲ್ಲಿ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ನ ಸಭೆಗೆ ನಾನು ಹೋಗಲ್ಲ. ಇದನ್ನು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡಿನ ರಾಜ್ಯದ ನಾಯಕರುಗಳ ಗಮನಕ್ಕೆ ತಂದಾಗ ಅವರು ಕೂಡ ಆ ಸಭೆಯನ್ನು ಸದ್ಯಕ್ಕೆ ಮುಂದಾಕಿದ್ದಾರೆ. ಮಾತನಾಡಲ್ಲ, ಎಲ್ಲ ಸಮಸ್ಯೆ ಬಗೆಹರಿಯುತ್ತೆ. ನಾವು ಈಶ್ವರಪ್ಪ ಕೂತ್ಕೊಂಡು ಎಲ್ಲವನ್ನು ಬಗೆಹರಿಸ್ತೇವೆ. ಒಟ್ಟಾಗಿ ಒಂದಾಗಿ ರಾಜ್ಯದ ಹಿತದೃಷ್ಟಿಯಿಂದ ನಾವು ಕೆಲಸ ಮಾಡ್ತೇವೆ. ಅಲ್ಲಿಗೆ ಈಶ್ವರಪ್ಪನವರು ರಣೋತ್ಸಾಹದಿಂದ ಆರಂಭಿಸಿದ್ದ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ಗೆ ಬ್ರೇಕ್ ಬಿದ್ದಿದೆ. ಆದರೆ ಯಡಿಯೂರಪ್ಪ ಹಾಗೂ ಈಶ್ವರಪ್ಪ ನಡುವಣ ಮುನಿಸು ಬೂದಿ ಮುಚ್ಚಿದ ಕೆಂಡದಂತೆ ಒಳಗೊಳಗೆ ಉರಿತಾ ಇದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ವೀರೇಂದ್ರ ಉಪ್ಪುಂದ, ಪೊಲಿಟಿಕಲ್ ಬ್ಯೂರೋ, ಸುವರ್ಣ ನ್ಯೂಸ್. ಸದ್ಯಕ್ಕೆ ಬ್ರಿಗೇಡ್ಗೆ ಬೀಗ ಬಿದ್ದಿದೆ. ಆದರೆ ಆ ಬೀಗವನ್ನ ಯಾರು ಯಾವಾಗ ತೆಗೆಯುತ್ತಾರೆ ಅನ್ನೋದೇ ಗೊತ್ತಿರಲ್ಲ. ಇದುವೇ ಈ ಕ್ಷಣದ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.